ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ ಜಿ ಎನ್ ಆಚಾರ್ಯ. ಸೊ ನಾವು ಬಂದಿರತಕ್ಕಂಥದ್ದು ಇವತ್ತು ಒಂದು ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ, ಹಲಸೆ ಅಮ್ಮನ ದೇವಸ್ಥಾನಕ್ಕೆ. ಈ ಸನ್ನಿಧಿಯಲ್ಲಿ ಇವತ್ತು ಎಷ್ಟೋ ಪೂಜೆ ಪುರಸ್ಕಾರಗಳು ತಲಾಂತರಗಳಿಂದ ಆಗ್ತಾ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಲಸೆ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಚಿದಂಬರ ಬಂಡ್ರವ್ರನ್ನ ನಾವು ಕೇಳೋಣ. ಈ ದೇವಸ್ಥಾನ ಹೇಗೆ ಬೆಳವಣಿಗೆ ಆಯಿತು ಮತ್ತು ಎಷ್ಟು ವರ್ಷದ ಇತಿಹಾಸಗಳಿದೆ ಅಂತ ಹೇಳಿ. ನಿಮಗೆ ನಮ್ಮ ನ್ಯೂಸ್ ಚಾನಲ್ಗೆ ಸ್ವಾಗತ ಸರ್. ನಮಸ್ತೆ. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಇತಿಹಾಸ ಅನ್ನೋದು 3 ತಲೆಮಾರು ನಮಗೆ ಗೊತ್ತಿರೋ ವಿಚಾರ. ಅಂದರೆ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಶೇಷಗಿರಿ ಭಟ್ರು ಅಂತೇಳಿ, ಶೇಷ ಭಟ್ರು ಅಂತೇಳಿ, ಅವ್ರ ನಂತರ ಸುಬ್ರಾ ಭಟ್ರು, ಆಮೇಲೆ ರಂಗ ಭಟ್ರು ಅಂತ ನಮ್ಮ ತಂದೆ ಗೋಪಾಲ್ ಭಟ್ರು ಅಂತ. ಅವರು 3-4 ತಲೆಮಾರು ಕಾಣಿಸ್ಕೊಂಡು ಈಗ ನಮಗೆ ಗೊತ್ತಿಲ್ಲ ಇದು ಮೂಲಾದಿ ಎಲ್ಲಿದೆ ಅಂತೇಳಿ. ಇದು ಅಮ್ಮನವರು ಚಂಡಿಕೇಶ್ವರಿ ಅಂತೇಳಿ, ಅವಾಗೆಲ್ಲ ಈ ಬಯಲುಸೀಮೆಯವರು ಬರ್ತಾ ಚೌಡಿ ಅಂದರು. ಮೂಲತವಾಗಿರೋದು ಚಂಡಿಕೇಶ್ವರಿ ಅಂತ. ಮೂಲವಾಗಿ ಅದು ಹೆಸರಿರೋಂಥದ್ದು ನಿಕುಂಬಿನಿ ಅಂತ ದೇವಸ್ಥಾನ. ಆಮೇಲೆ ಅದು ಚೌಡಿ ಅಂತ ಹೋಗಿ ಚಂಡಿಕೇಶ್ವರಿ ಅಂತ ನಾಮಕರಣ ಆಗಿದೆ ಅಮ್ಮನವ್ರ ವಿಚಾರದಲ್ಲಿ. ಆಮೇಲೆ ಇಲ್ಲಿ ಭಕ್ತರ ಒಂದು ಆಗಮನ ಎಷ್ಟು ಕಡೆಯಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ? ಭಾಳ ತುಂಬ ಇದೆ. ತಲಾಂತರವರೆಗೂ ನಡೆದಿರೋಂಥದ್ದು. ಹಿಂದೆ ಏನಾಗಿದೆ ಅಂದರೆ ಅವರು ನಡ್ಕೊಂಡೇ ಬರೋರು, ಸಾಮಾನ್ಯ ಶಿವಮೊಗ್ಗ ಆ ಕಡೆಯಿಂದ ಸಾಮಾನ್ಯ ಬರೋರು ನಡ್ಕೊಂಡೇ ಬರ್ತಿದ್ರು ಅವಾಗೆಲ್ಲ. ಈಗೇನಾದರೂ ಬಸ್ ರೂಟು ವಗೇರಿ ಆಗಿದ್ದು ಸ್ವಲ್ಪ ಅನುಕೂಲತೆ ಹೆಚ್ಚಾಗಿದೆ. ಅವಾಗಲ್ಲ ವಾರದಲ್ಲಿ ಶುಕ್ರವಾರ ಮಂಗಳವಾರ ಅವ್ರು ಬಂದು ಇಲ್ಲಿ ಹಾಲ್ಟ್ ಆಗಿ ಮಾನಸ ಪೂಜೆ ಮಾಡಿಕೊಂಡು ಮಾನಸ ಹೋಗೋರು. ಅಂದರೆ ಅವ್ರ ಬುತ್ತಿ ಗಂಟು ಕಟ್ಕೊಂಡೇ ಬರೋರು ಅವಾಗೆಲ್ಲ. ಆದರೆ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಮನೇಲಿ ನಮ್ಮಲ್ಲೇ ಇದ್ದು ಈಗ ಏನೇ ಬಂದರೂ ನಮ್ಮಲ್ಲಿ ಕೆಲವರು ರಾತ್ರಿ ಬಂದರೆ ಹಾಲ್ಟಿಂಗ್ ಆಗ್ತಾರೆ. ಸರಿ, ಆಯಿತು. ನೆಕ್ಸ್ಟು ಇಲ್ಲಿ ವಿಶೇಷ ಪೂಜೆ ಅಂತಕ್ಕಂಥದ್ದು ದೇವಸ್ಥಾನ ವಿಶೇಷವಾಗಿ ಅಂದರೆ ಶುಕ್ರವಾರ ಮಂಗಳವಾರ ಹೆಚ್ಚಿನ ಒಂದು ಭಾಗದಲ್ಲಿ ನಡೀತದೆ. ಆಮೇಲೆ ಇಲ್ಲಿ ಹೂವಿನ ಪ್ರಸಾದ ಅಂತ ಅಮ್ಮನವರಲ್ಲಿ ಹೂವಿನ ಪ್ರಸಾದ ಅರ್ಪಣೆ, ಒಳ್ಳೆಯದು ಕೆಟ್ಟದ್ದು ಅನ್ನೋ ಪ್ರಕಾರ ಕೇಳ್ಕೊತಾರೆ. ಯಾವುದೋ ಒಂದು ಕಷ್ಟ ಸುಖ ತೊಂದರೆನೋ ಅಥವಾ ತೊಂದರೆ ಇದೆಯೋ ಅಥವಾ ಇಲ್ಲ ಅಂತ ಕೇಳ್ಕೊತಾರೆ. ಒಂದು ತೊಂದರೆ ಇದೆ ಅಂದರೆ ಬಲಭಾಗ ಕೊಡ್ತಾಳೆ, ತೊಂದರೆ ಇಲ್ಲ ಅಂದರೆ ಎಡಭಾಗ ಕೊಡ್ತಾಳೆ. ಅದು ಈ ರೀತಿ ಅದೇ ಒಂದು ಪ್ರಾಮುಖ್ಯ ಜನಗಳಿಗೆ ಒಂದು ಅನುಕೂಲತೆ ಆಗಿದೆ. ಅದು ಸತ್ಯವಾಗಿ ನಡೀತಾ ನಡೀತಾ. ಆಮೇಲೆ ಇನ್ನೊಂದು ಗುರುಗಳೇ, ಇಲ್ಲಿ ವಿಶೇಷವಾಗಿರುವಂಥದ್ದು ಬೆಳಕಿನ ಸೇವೆ ಅಂತಂತ ಹೇಳಿದ್ರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಇಲ್ಲಿ ನಮ್ಮ ಅಮ್ಮನವ್ರದ್ದು ವಿಚಾರದಲ್ಲಿ ಹಿಂದಿಂದ ಬಂದಿರೋ ಒಂದು ಕತೆ ತೊಗೊಂಡು ಅದನ್ನು ಬೆಳಕಿನ ಸೇವೆ ಅಂತ ಮಾಡ್ತಾ ಬಂದು ಅದು ಈಗ ಹೆಚ್ಚಾಗಿ ನಡೀತಾ ಉಂಟು ಹೊರಗಡೆಯಿಂದ. ಅಂದರೆ ಸಾಮಾನ್ಯ ಬಯಲುಸೀಮೆ ಅವರಿಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಈಗೆಲ್ಲ ಅದೊಂದು ಬೆಳಕಿಗೆ ಬಂದು ಅದೊಂದು ಒಳ್ಳೆ ರೀತಿಯಲ್ಲಿ ಅವರ ಒಂದು ಕಷ್ಟ ಸುಖಕ್ಕೆ ಹರಕೆ ಅಂತ ಮಾಡ್ಕೊತಾರೆ. ನನಗೆ ಜಮೀನು ವಿಚಾರದಲ್ಲಿ ಒಳ್ಳೆಯದಾದರೆ ಅಥವಾ ನಮ್ಮ ಕುಟುಂಬ ಸಮಸ್ಯೆ ಏನಾದರೂ ಕಷ್ಟ ಇದ್ದರೆ ಅದು ನಿವಾರಣೆ ಆದರೆ ನಾನು ಬಂದು ಸೇವೆ ಮಾಡ್ತೀನಿ ಅಂತ ಹೇಳ್ಕೊತಾರೆ. ಅದು ಇಲ್ಲೂ ಮಾಡ್ತಾರೆ, ಅವ್ರ ಮನೆ ಬಾಗಿಲಲ್ಲೂ ಅಲ್ಲೂ ಆಟ ಆಡಿಸ್ತಾರೆ. ಮತ್ತೊಂದು ವಿಶೇಷವಾಗಿ ಇರ್ತಕ್ಕಂಥದ್ದು ಮಂಗಳವಾರ ಮತ್ತು ಶುಕ್ರವಾರ ಅಂತಕ್ಕಂಥದ್ದು ಅಮ್ಮನಿಗೆ ಆಗುವಂತಹ ಶ್ರೇಷ್ಠ ಪೂಜೆ. ಅದರಲ್ಲಿ ಇಲ್ಲಿ ಆದಷ್ಟು ತೀರ್ಮಾನಗಳು, ಅಂದರೆ ಇವಾಗ ಎಷ್ಟೋ ಜನ ಕೋರ್ಟು ಕಚೇರಿಗಳು ಅಂತ ಹೇಳಿ ಅಲಿಯುವಂಥದ್ದು, ಆದರೆ ನೀವು ಇಲ್ಲಿ ಬರುವಂಥವರಿಗೆ ಒಂದು ತೀರ್ಮಾನ ಕೊಡುವಂಥದ್ದು. ಅದು ಯಾವ ಧರ್ಮದರ್ಶಿಯಾಗಿ ಅದೊಂದು ನಿರ್ಣಯ ಅಂತಿರುತ್ತೆ, ಸತ್ಯ ಅಂತೇಳಿ. ಅದೇ ನೀವು ಕೋರ್ಟಲ್ಲಿ ಹೋದರೆ ಸಾಕ್ಷಿ ಸಮೇತ ಸುಳ್ಳು ಸಾಕ್ಷಿನೂ ಕೊಡ್ತಾರೆ. ಅದೇ ಇಲ್ಲಿ ಅಮ್ಮನವ್ರ ಎದುರುಗಡೆ ಏನಿದ್ರೆ ಅವ್ರಿಗೆ ಹೇಳೋದಕ್ಕೆ ಭಯ. ಯಾವುದೇ ಸುಳ್ಳು ಹೇಳಿದ್ರೆ ನಾಳೆ ಏನು ತೊಂದರೆ ಆಗುತ್ತೆ ಅನ್ನೋ ಭಯ ಇರ್ತದೆ. ಹಾಗಾಗಿ ಇಲ್ಲಿ ಒಂದು ನಿರ್ಣಯ ಅಂತ ನಾವು ಪಾಸ್ ಮಾಡ್ತೀವಿ. ಅದಕ್ಕೂ ವಿರುದ್ಧ ಜನಗಳು ಮಾಡ್ತಾರೆ. ಆದರೂ ನಮ್ಮಲ್ಲಿ ಏನಿದೆ ಧರ್ಮವಾಗಿ ನಡ್ಕೊಳ್ಳೋವಂಥದ್ದು, ಸತ್ಯ ಸುಳ್ಳು ಹೇಳ್ತೀವೋ ಅದು ನಾವು ಅದನ್ನು ತೀರ ಹೊರೆ ಹೊತ್ಕೊಳಲ್ಲ. ಯಾವುದೇ ವಿಚಾರ ಆದರೂ ಅವನು ಸುಳ್ಳಾಗೆ ಮಾಡ್ಕೊಂಡು ಹೋದರೂ ನಾಳೆ ಅವನಿಗೆ ತೊಂದರೆ ಆಗಿ ಅವನು ಬಂದು ಮತ್ತೆ ಒಪ್ಪಿಗೆ ಆ ಮಟ್ಟದಲ್ಲಿ ಇರುತ್ತೆ. ಒತ್ತಡ ನಾವು ಯಾವುದೂ ಮಾಡಲ್ಲ. ಸತ್ಯ ಆದರೂ ಒಪ್ಪಿಗಪ್ಪ, ಇಲ್ಲಾಂದ್ರೆ ನೀವು 5 ಗಂಟೆ ಹೊಡೆದು ದೇವ್ರ ಮುಂದೆ ಪ್ರಮಾಣ ಮಾಡೋದು. ಆ ಒಂದು ನಂಬಿಕೆ ಮೇಲೆ ಜನಗಳಿಗೆ ಅದೊಂದು ಕೆಲಸ ನಡೀತಾನೆ ಇದೆ. ಅಮ್ಮನವರು ಅದಷ್ಟು ಒಂದು ಶಕ್ತಿನ ಅವ್ರಿಗೆ ಕೊಟ್ಟು ಅದನ್ನು ಕೆಲಸ ನಡೆಸ್ತಾಳೆ. ಅಂದರೆ ನೀವು ಹೇಳೋ ಪ್ರಕಾರ ಇಲ್ಲಿ ಏನು ಕೋರ್ಟು ಕಚೇರಿ ಅಂತ ಹೇಳಿ ಅಲಿಯೋ ಬದಲಿಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಾಮಾಣಿಕವಾಗಿರುವಂಥ ಒಂದು ತೀರ್ಮಾನ, ಅಂದರೆ ನಾವು ಅದನ್ನ ಒತ್ತಾಯ ಮಾಡೋದಿಲ್ಲ. ಅವರು ಸತ್ಯತೆ ಇದ್ರು ಒಪ್ಕೊಂಡು ಶರಣಾಗತಿ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಮ್ಮನವ್ರು ನೋಡ್ಕೊಳ್ತಾರೆ ಅವಳಿಗೆ ಬಿಟ್ಟಿರೋದು. ಆಮೇಲೆ ಇಲ್ಲಿ ಪ್ರತಿನಿತ್ಯನೂ ಊಟದ ವ್ಯವಸ್ಥೆ ಇರ್ತಕ್ಕಂಥದ್ದು ಧರ್ಮವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅನ್ನದಾನ ಸೇವೆ ಅಂತ ನಾವು ಮಾಡ್ತಿದ್ದೀವಿ. ಹೆಚ್ಚಾಗಿ ಮುಂಚೆ ಏನಾಗ್ತಿತ್ತು, ಒಂದು ಚಿತ್ರನ ರೂಪದಲ್ಲಿ ಕೊಡ್ತಿದ್ವಿ. ಈಗ ಅವ್ರ ಭಕ್ತಾದಿಗಳು ಜಾಸ್ತಿ ಆಯಿತು. ಅನ್ನದಾನ ಸೇವೆನ ಅವರು ಒಂದು ತಂದು ಹಾಕ್ತಾರೆ. ಅದನ್ನು ಅದೇ ಸದುಪಯೋಗ ಅವರಿಗೆ ಕೆರೆಗೆ ಚೆಲ್ಲು ಅಂತೇಳಿ ಆ ರೀತಿ ಒಂದು ಪ್ರಯೋಗ ನಡೆಸ್ಕೊಳ್ತಾ ಹೋಗ್ತೀವಿ.
ಮತ್ತೆ ಇಲ್ಲಿ ಸುತ್ತಮುತ್ತಲು ದೇವಸ್ಥಾನ ಇರುವಂತದ್ದು, ದೇವಸ್ಥಾನಕ್ಕೆ ಇದೆ ಸಂಬಂಧಪಟ್ಟ ಇದೆ ಯಾವ್ಯಾವ ಆಮೇಲೆ ದೇವಸ್ಥಾನ? ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಹತ್ತಿರ ಇದೆ. ಆಮೇಲೆ ಇಲ್ಲೇ ಹತ್ತಿರ ಮುಂದಕ್ಕೆ ಹೋದರೆ ಮಲ್ಲಿಕ ಒಂದು ಮಳ್ಳಿಮಕ್ಕಿ ಅಂತ ಅಲ್ಲಿ ಈಶ್ವರ ದೇವಸ್ಥಾನ ಇದೆ. ಆಮೇಲೆ ಗುಳುಗುಳು ಶಂಕರ ಅಂತ ಈ ರೀತಿ ಇದೆ. ಇದು ಅಮ್ಮನವ್ರ ವಿಚಾರ ಅಂದರೆ ಪಂಚಲಿಂಗಕ್ಕೆ ಸಂಬಂಧಪಟ್ಟಿರೋಂಥದ್ದು. ಇಲ್ಲಿ ಈಶ್ವರ ಇದೆ, ಪಂಚಲಿಂಗ ಇದೆ. ಅದು ಮಲ್ಲೆ ಶಂಕರ, ಗುಳುಗುಳು ಶಂಕರ, ಹೆಬ್ಬೆ ಶಂಕರ, ಕೊಡೂರು ಶಂಕರ, ಅಲಸೆ ಶಂಕರ ಅಂತೇಳಿ ಪಂಚಲಿಂಗೇಶ್ವರ ಸಂಬಂಧಪಟ್ಟಿರೋಂಥ ವಿಚಾರ. ಅಮ್ಮನವರು ಇಲ್ಲಿ ಒಂದು ಉಗ್ರ ಕಲೆ ಆಗಿತ್ತು. ಅವಾಗ ಏನಾಗಿತ್ತು, ಇಡೀ ಊರಿಗೆ ಬೆಂಕಿ ಬಿದ್ದುಬಿಡ್ತು. ಅವಾಗ ಹಿಂದೆ ಆ ಶಂಕರಾಚಾರ್ಯರ ಕಾಲದಲ್ಲಿ ಈ ಈಶ್ವರನ ಒಂದು ದಿನ ಬೆಳಗಾಗೋದ್ರೊಳಗಡೆ ಪಂಚಲಿಂಗೇಶ್ವರ ಸ್ಥಾಪನೆ ಆಗಬೇಕು ಅಂತೇಳಿ ಮಾಡಿದಾಗ ಅವಾಗ ಇವಳ ಉಗ್ರ ಕಲೆ ಕಡಿಮೆ ಆಗ್ತದೆ. ಹಾಗೆ ನೋಡಿ, ಈಶ್ವರನ ಎದುರಿಗೆ ಅಮ್ಮನವರಿದೆ. ಗುಳುಗುಳು ಶಂಕರಕ್ಕೆ ಹೋಗಿ ಅಲ್ಲೂ ಎದುರುಗಡೆಗೆ ಅಮ್ಮನವರಿದೆ. ಮಲ್ಲೆ ಶಂಕರಕ್ಕೆ ಹೋಗಿ ಅಲ್ಲೂ ಎದುರುಗಡೆಗೆ ಅಮ್ಮನವರಿದೆ. ಈ ರೀತಿ ಪಂಚಲಿಂಗ ಶಂಕರಾಚಾರ್ಯರ ಕಾಲದಲ್ಲಿ ಈಶ್ವರನ ಸ್ಥಾಪನೆ ಆಗಿರೋದು. ಇದು ಮೂಲತ್ವವಾಗಿ ಅಮ್ಮನವರಿದ್ದಿಲ್ಲ. ಇನ್ನು ಬೇರೆ ಏನಾದರೂ ಗುರುಗಳೇ ವಿಶೇಷವಾಗಿರುವಂತಹ ಪೂಜೆ ಅಥವಾ ಪುರಸ್ಕಾರಗಳು ಹೆಚ್ಚಾಗಿ ಅಂದ್ರೆ ರಥೋತ್ಸವ ಆಗಿರ್ಲಿ, ಜಾತ್ರೆ ಇಲ್ಲಿ ಜಾತ್ರೆನೇ ನವರಾತ್ರಿಲೇ 9 ದಿವಸ ಇಲ್ಲಿ ಒಂದು ಚಂಡಿಕಾ ಯಾಗ ನಡೀತದೆ. 2-3 ಕಾರ್ಯಕ್ರಮ, ಒಂದು ದಿವಸಕ್ಕೆ 2 ಚಂಡಿಕಾ ಇರ್ತದೆ, 3 ಇರುತ್ತೆ ಒಂದೊಂದು ಟೈಮ್ನಲ್ಲಿ. ಈ ರೀತಿ ನಡೆಸ್ತಾ ಹೋಗ್ತೀವಿ. 9 ದಿವಸ ಕಂಟಿನ್ಯೂ ನಡೀತದೆ. ಈಗ ಚಂಡಿಕಾ ಯಾಗ ಅಂತ ಹೇಳಿದ್ರಲ್ಲ ಗುರುಗಳೇ, ಅದರದ್ದು ವಿಶೇಷ ಏನು? ಅಮ್ಮನವರಿಗೆ ಅದೊಂದು ಶಕ್ತಿ, ಬಲ, ಅವರ ಒಂದು ಹರಕೆ, ಅವರ ಒಂದು ಕೆಲಸ ಏನಿದೆ, ನಂದು ಆದರೆ ನಾನು ಚಂಡಿಕಾ ಹೋಮ ಮಾಡಿಸ್ತೀನಿ ಅಂತ ಅವ್ರ ಕೆಲಸ ಆಗಿ ಆ ಒಂದು ನಾವೇನು ಮಾಡ್ತೀವಿ, ಸಾಮೂಹಿಕವಾಗಿ ಅವತ್ತು ನವರಾತ್ರಿ ತೊಗೊತೀವಿ. ಅದೆಲ್ಲದೂ ನವರಾತ್ರಿ ಬುಕ್ ಆಗಿರುತ್ತೆ. ಅವತ್ತಿನ ದಿವಸ ಚಂಡಿಕಾ ಯಾಗ ಅವರ ಹರಕೆನ ತೀರ್ಮಾನ ಕೊಡ್ತೀವಿ ಎದುರುಗಡೆ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇವತ್ತಿನ ಏನು ನಮ್ಮ ಅಲಸೆಯಮ್ಮನ ದೇವಸ್ಥಾನ ಅಂತಕ್ಕಂಥದ್ದು ಶಿವಮೊಗ್ಗ ಡಿಸ್ಟಿಕ್ಕು ಹೊಸನಗರ ತಾಲೂಕು ತೀರ್ಥಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನ. ಸೊ ಇಲ್ಲಿ ತಲಾಂತರಗಳಿಂದ ಅಂದರೆ 4 ತಲೆಮಾರುಗಳಿಂದ ಒಂದು ಬಂದಿರುವಂತಹ ಒಂದು ದೇವಸ್ಥಾನ. ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು ಅಂತ ವಿಶೇಷವಾಗಿ ನಮ್ಮ ಧರ್ಮದರ್ಶಿಗಳಾಗಿರುವಂಥ ಚಿದಂಬರ ಭಟ್ರವರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಈ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ಉತ್ತಮವಾಗಿರುವಂತಹ ಪೂಜೆಗಳಾಗಿರ್ಬೋದು, ಜನರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದು ಆಗಿರ್ಬೋದು, ಎಲ್ಲದೂ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಬಂದಿರುವಂಥದ್ದು. ಈ ಒಂದು ದೇವಸ್ಥಾನ ಇನ್ನೂ ಅತಿ ಎತ್ತರದ ಶಿಖರಕ್ಕೆ ಹೋಗಲಿ ಅಂತ ಹೇಳಿ ನಮ್ಮದು ಕೂಡ ಆಶಯ. ನಿಮಗೆ ನಮಸ್ಕಾರ.